ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು IPL 2026ಕ್ಕೆ ಎಲ್ಲ 10 ತಂಡಗಳ ಹೊಸ ಜರ್ಸಿ ಯಾವ ಥರ ಇದೆ ಅಂತ ನೋಡಲಿಕ್ಕೆ ಇದ್ದೇವೆ. ಹಾಗಾಗಿ ಈ ವಿಡಿಯೋ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದ್ದು, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ. ಸೊ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಈ ಲಿಸ್ಟಿನ ಮೊದಲನೆಯ ತಂಡ ಬಂದ್ಬಿಟ್ಟು ಲಕ್ನೋ ಸೂಪರ್ ಜಾಯಂಟ್ಸ್. ಹೌದು, ಲಕ್ನೋ ಸೂಪರ್ ಜಾಯಂಟ್ಸ್ ಅವರು ಈಗಾಗಲೇ ತಮ್ಮ ಹೊಸ ಲೋಗೋ ಮತ್ತು ಜರ್ಸಿಯನ್ನು ಲಾಂಚ್ ಮಾಡಿದ್ದು, ನೀವಿಲ್ಲಿ ಸ್ಕ್ರೀನಲ್ಲಿ ಇವರ ಹೊಸ ಜರ್ಸಿ ಯಾವ ಥರ ಇದೆ ಅಂತ ನೋಡಬಹುದು. ಮತ್ತು ನೀವು ಈ ಜರ್ಸಿಗೆ ಎಷ್ಟು ಪಾಯಿಂಟ್ಸ್ ಅನ್ನು ಕೊಡುತ್ತೀರಾ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಬಾರಿ ನಮಗೆ ಇವರ ಜರ್ಸಿ ಸ್ಪಾನ್ಸರ್ ಆಗಿ JK ಸೂಪರ್ ಸಿಮೆಂಟ್ಸ್ ಕಂಪನಿ ನೋಡಿಗೆ ಸಿಗುತ್ತೆ. ಆ ನಂತರ ಎರಡನೆಯ ತಂಡ ಬಂದ್ಬಿಟ್ಟು CSK. ನೀವಿಲ್ಲಿ CSK ಕಾನ್ಸೆಪ್ಟ್ ಜರ್ಸಿಯನ್ನು ನೋಡಬಹುದು. ಅಂದರೆ CSK ಇನ್ನೂ ಕೂಡ ತಮ್ಮ ಅಫಿಷಿಯಲ್ ಜರ್ಸಿಯನ್ನು ಲಾಂಚ್ ಮಾಡಲಿಲ್ಲ. ಆ ನಂತರ ಮೂರನೆಯ ತಂಡ ಬಂದ್ಬಿಟ್ಟು ಗುಜರಾತ್ ಜಾಯಂಟ್ಸ್ ಅವರು. ಈ ಬಾರಿ ನಮಗೆ ಗುಜರಾತ್ ಜಾಯಂಟ್ಸ್ ಅವರ ಮೇನ್ ಜರ್ಸಿ ಸ್ಪಾನ್ಸರ್ ಆಗಿ ಬಿರ್ಲಾ ಎಸ್ಟೇಟ್ಸ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಆ ನಂತರ ಈ ಲಿಸ್ಟಿನ ನಾಲ್ಕನೆಯ ತಂಡ ಬಂದ್ಬಿಟ್ಟು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. RCB ಈಗಾಗಲೇ ಹೊಸ ಜರ್ಸಿಯನ್ನು ರಿವೀಲ್ ಮಾಡಿದ್ದು, ನಮಗೆ ಈ ಬಾರಿ ನಥಿಂಗ್ ಸ್ಮಾರ್ಟ್ ಫೋನ್ಸ್ ಅವರು ಇವರ ಮೇನ್ ಜರ್ಸಿ ಸ್ಪಾನ್ಸರ್ ಆಗಿ ನೋಡಲಿಕ್ಕೆ ಸಿಗುತ್ತಾರೆ. ಆ ನಂತರ ಐದನೆಯ ತಂಡ ಬಂದ್ಬಿಟ್ಟು KKR ಈ ಬಾರಿ ಮೇನ್ ಸ್ಪಾನ್ಸರ್ ಬಂದ್ಬಿಟ್ಟು ವಿದಾ ಕಂಪನಿ ಆಗಲಿದ್ದು, ನೀವು ಇವರ ಕಾನ್ಸೆಪ್ಟ್ ಜರ್ಸಿಯನ್ನು ನೋಡಬಹುದು. ಆ ನಂತರ ಆರನೆಯ ತಂಡ ಬಂದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ಅವರದು. ಇವರು ಇನ್ನೂ ಕೂಡ ತಮ್ಮ ಆಫಿಷಿಯಲ್ ಜರ್ಸಿಯನ್ನು ಲಾಂಚ್ ಮಾಡಲಿಲ್ಲ. ನೀವಿಲ್ಲಿ ಸ್ಕ್ರೀನಲ್ಲಿ ಇವರ ಕಾನ್ಸೆಪ್ಟ್ ಜರ್ಸಿಯನ್ನು ನೋಡಬಹುದು. ಆ ನಂತರ ಏಳನೆಯ ತಂಡ ಬಂದ್ಬಿಟ್ಟು SRH. ನೀವಿಲ್ಲಿ ಸ್ಕ್ರೀನಲ್ಲಿ ಇವರ ಜರ್ಸಿಯನ್ನು ನೋಡಬಹುದು. ಎಂಟನೆಯ ತಂಡ ಮುಂಬೈ ಇಂಡಿಯನ್ಸ್ ಅವರು. ಆಮೇಲೆ ಒಂಬತ್ತನೆಯ ಜರ್ಸಿ ಬಂದ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಅವರದು. ಮತ್ತು ಪಂಜಾಬ್ ಕಿಂಗ್ಸ್ ಅವರು ಇನ್ನೂ ಕೂಡ ತಮ್ಮ ಜರ್ಸಿಯನ್ನು ಲಾಂಚ್ ಮಾಡಲಿಲ್ಲ. ಸೊ ಇದು ಆಗಿತ್ತು ಫ್ರೆಂಡ್ಸ್ IPL 2026ಕ್ಕೆ ಈ 9 ತಂಡಗಳ ಜರ್ಸಿ. ನಿಮಗೆ ಈ 9 ತಂಡಗಳಲ್ಲಿ ಯಾವ ತಂಡದ ಜರ್ಸಿ ಹೆಚ್ಚು ಇಷ್ಟವಾಯಿತಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.